ವೆಲ್ಕಮ್ ಬ್ಯಾಕ್ ಟು ಎಚ್ ಇನ್ಫೋ ಕನ್ನಡ. ಇವತ್ತಿನ ಒಂದು 7th ಪೇ ಅಪ್ಡೇಟಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿದೆ, ಆಗಸ್ಟ್ 1st ಸೆವೆಂತ್ ಪೇ ಸಂಪೂರ್ಣವಾಗಿ ಜಾರಿಗೆ ಬರುತ್ತೆ. ಇದನ್ನು ಜಾರಿಗೆ ತರೋದ್ರಿಂದ ಏನು ಮೂಲ ವೇತನ ಎಷ್ಟಿತ್ತು ಮತ್ತು ಪರಿಷ್ಕೃತ ವೇತನ ಎಷ್ಟಾಗಿದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಯಾರೆಲ್ಲ ಇದೆ ಫಸ್ಟ್ ಟೈಮು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಿದ್ದೀರಾ, ಒಂದು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ. ಅಂತಂದರೆ ಯಾವುದೇ ಥರ ಅಪ್ಡೇಟ್ಸ್ ಬಂದರೂ ಕೂಡ ನಿಮಗೆ ಫಸ್ಟು ಸಿಗುತ್ತೆ. ಆದ್ದರಿಂದ ಒಂದು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಕಂಟಿನ್ಯೂ ಮಾಡಿ. ಇವಾಗ ಡೈರೆಕ್ಟಾಗಿ ವೀಡಿಯೋಗೆ ಬರ್ತಿದ್ರೆ ನಿಮ್ಗೆ ಆಲ್ರೆಡಿ ತಿಳಿದಿದೆ, ಏನು ಲಾಸ್ಟ್ ಇಯರ್ ಕೂಡ 7th ಪೇ ಕಮಿಷನ್ ಮಧ್ಯಂತರ ವರದಿ ಅಂತ 17% ಹೈಕನ್ನು ಮಾಡಿದರು. ಇನ್ನು ರಿಮೈನಿಂಗ್ 10% ಏನಿತ್ತು ಅದನ್ನು ಸೇರಿಸಿ ತುಟಿ ಬತ್ತಿ, ಮನೆ ಬಾಡಿಗೆ ಬತ್ತಿ ಎಲ್ಲನೂ ಸೇರಿಸಿ ಇವಾಗ ಅಮೌಂಟನ್ನು ಕೂಡ ಹೈಕ್ ಮಾಡಿದ್ದಾರೆ, ಸ್ಯಾಲ್ರಿನ ಹೈಕ್ ಮಾಡಿದ್ದಾರೆ. ಇನ್ನು ನಿಮಗೆ ಎಷ್ಟು ಸ್ಯಾಲ್ರಿ ಹೈಕ್ ಮಾಡಿದ್ದಾರೆ ಅಂತ ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ. ಯಾಕಂದರೆ ಕೆಲವೊಬ್ಬರು ಗೊತ್ತಿರಲ್ಲ, ನಮಗೆ ಮನೆ ಬತ್ತಿ ಎಷ್ಟು ಜಾಸ್ತಿ ಆಗಿದೆ, ತುಟಿ ಬತ್ತಿ ಎಷ್ಟು ಜಾಸ್ತಿ ಆಗಿದೆ ಮತ್ತು ಪಿಂಚಣಿ ಎಷ್ಟು ಜಾಸ್ತಿ ಆಗಿದೆ ಅಂತ ಗೊತ್ತಿರಲ್ಲ. ನೀವು ನೋಡ್ಬೋದು, ನಾನು ನಿಮಗೆ ಒಂದು ಬೆಸ್ಟ್ ಒಂದು ಎಕ್ಸಾಂಪಲ್ ಮುಖಾಂತರ ತಿಳಿಸ್ಕೊಡ್ತಾ ಬರ್ತೀನಿ. ಇಲ್ಲಿ ಮಿನಿಮಮ್ ಎಷ್ಟಿತ್ತು, ಇವಾಗ ಜಾಸ್ತಿ ಎಷ್ಟಾಗುತ್ತೆ ಅಂತ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ನೋಡ್ಬೋದು ನೀವು ಇಲ್ಲಿ ಮಿನಿಮಮ್ ಸ್ಯಾಲ್ರಿ ಯಾರ್ದಿತ್ತು 17,000 ಅವ್ರಿಗೆ ಇವಾಗ ಟೋಟಲಾಗಿ ಎಲ್ಲ ಇನ್ಕ್ಲೂಡಿಂಗ್ ಆಗಿ ಅಪ್ ಟು 28,000 ಬರ್ತಾಯಿತ್ತು. ಇವಾಗ ಅವ್ರಿಗೆ ಎಷ್ಟಾಗುತ್ತೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಅವ್ರಿಗೆ ಸ್ಯಾಲ್ರಿ ಬಂದು ಅಂದರೆ 46,675 ಆಗುತ್ತೆ. ಅಂದರೆ ಯಾರಿಗೆ 17,000 ಬರ್ತಾಯಿತ್ತು ಅವ್ರಿಗೆ. ಅಂದರೆ ಎಲ್ಲ ಕೂಡ ಇನ್ಕ್ಲೂಡೆಡ್ ಆಗಿ ಮನೆ ಬಗ್ಗೆ ಪಿಂಚಣಿ ಎಲ್ಲ ಕೂಡ ಇನ್ಕ್ಲೂಡೆಡ್ ಆಗಿ ಅವರಿಗೆ ಇನ್ನಿಷ್ಟು ಸ್ಯಾಲ್ರಿ ಹೈಕ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಈಗ 30,300 ಯಾರಿಗೆ ಬರ್ತಾಯಿತ್ತು ಅವ್ರಿಗೆ ಬಂದು 49,000 ಆಗೋದಿತ್ತು. 27% ಹೈಕ್ ಆಗೋದ್ರಿಂದ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಪರಿಷ್ಕೃತ ವೇತನ ಅಂದರೆ ಪ್ರಸ್ತುತ ವೇತನ ಶ್ರೇಣಿ ಮತ್ತು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಮಗಿಲ್ಲಿ ಬೆಸ್ಟ್ ಎಕ್ಸಾಂಪಲ್ಗಳಾಗಿ ಬರ್ತಾಯಿದೆ. ಇನ್ನು ಅರೌಂಡ್ ಒಂದು 36,000 ಯಾರಾಗಿತ್ತು ಅವ್ರಿಗೆ 58,000 ಜಾಸ್ತಿ ಆಗಿದೆ. ಅಂದರೆ 58,000 ಅವ್ರಿಗೆ ಸ್ಯಾಲ್ರಿ ಸಿಗೋದು. ಇನ್ನು ಹೈಯೆಸ್ಟ್ ವೇತನ ಕೆಲವೊಬ್ರು ಕೇಳ್ತಾಯಿದ್ರು, ಹೈಯೆಸ್ಟ್ ವೇತನ ಯಾರಿಗಿರುತ್ತೆ ಅವ್ರ ಬಗ್ಗೆ ಒಂದು ಇದು ಮಾಡಿ ಅಂತ. ಅರೌಂಡ್ ಇಲ್ಲಿ 1.5 ಲಕ್ಷ ಯಾರಿಗೆ ಬರ್ತಾಯಿತ್ತು, 1 ಲಕ್ಷ 1.5 ಲಕ್ಷ ಅವ್ರಿಗೆ ಅಪ್ ಟು 1,80,000 60,000 ಈ ಥರ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಅವ್ರಿಗೆ ಸ್ಯಾಲ್ರಿ ಜಾಸ್ತಿ ಇರೋದ್ರಿಂದ ಅವರಿಗೆ ಇದು ಕೂಡ ಜಾಸ್ತಿಯಾಗಿ ಬರುತ್ತೆ. ಇನ್ನು ಇನ್ನೊಂದು ಎಕ್ಸಾಂಪಲ್ ಅಂದರೆ 37,900 ಅರೌಂಡ್ 38,000 ತೊಗೊಂಡ್ರು ಕೂಡ ಅವರಿಗೆ 61,300. ನೀವು ನೋಡ್ಬೋದು, ನಿಮ್ಗೆ ಇಲ್ಲೇ ಎಕ್ಸಾಂಪಲಾಗಿ ತೋರಿಸ್ತಾ ಇದ್ದೀನಿ. ಪ್ರಸ್ತುತ ವೇತನ ಶ್ರೇಣಿ ಮತ್ತು ಪರಿಷ್ಕೃತ ವೇತನ ಶ್ರೇಣಿ ಅಂತ ನಿಮಗಿಲ್ಲಿ 2 ಕಾಲಮ್ ಇದೆ. ಆ ಕಾಲಮಲ್ಲಿ ನಿಮಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ. ಇನ್ನು 97,000 ಯಾರಿಗಿತ್ತು ಅವರಿಗೆ 1.5 ಲಕ್ಷ ಆಗಲಿದೆ. ಮತ್ತು ಇನ್ನು 1,46,000 ಯಾರಿಗಿತ್ತು ಅವರಿಗೆ ಬಂದು 1,67,000 ಆಗಲಿದೆ. ಈ ಥರ ವೇತನ ಶ್ರೇಣಿಯಲ್ಲಿ ಹೆಚ್ಚಾಗಲಿದೆ. ಇದು ಬಂದು ಆಗಸ್ಟ್ 1ರಿಂದ ಸಂಪೂರ್ಣವಾಗಿ ಜಾರಿಗೆ ಬರುತ್ತೆ. ನಿಮ್ಮ ಸ್ಯಾಲ್ರಿ ಕೂಡ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮಂತಲ್ಲಿ ನಿಮಗೇನು ಸ್ಯಾಲ್ರಿ ಬರಲಿದೆ ಆ ಸ್ಯಾಲ್ರಿಯಲ್ಲಿ ನಿಮಗೆ ಹೈಕ್ ಆಗಿ 7th ಪೇ ಕಮಿಷನ್ ಏನೆಲ್ಲ ಜಾರಿಗೆ ತಿಂತಾರೆ ಅದರಲ್ಲಿ ನಿಮಗೆ ಆಗಸ್ಟ್ 1ರಿಂದ ಕೂಡ ಅಪ್ಲೈಬಲ್ ಆಗುತ್ತೆ. ನಿಮಗೆ ಆಗಸ್ಟ್ 1ರಿಂದ ಕೂಡ ಅದು ನಿಮಗೆ ಬರುತ್ತೆ. ಯಾವುದೇ ಥರ ಅಪ್ಡೇಟ್ಸ್ಗಳಾಗಿರ್ಬೋದು, ನಿಮಗೆ 7th ಪೇ ಕಮಿಷನ್ನು ಆಗಸ್ಟ್ 1ರಿಂದ ನಿಮಗೆ ಇಲ್ಲಿ ಜಾರಿಗೆ ಸಂಪೂರ್ಣವಾಗಿ ಬರಲಿದೆ. ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದೆ ಸಿಗೋಣ. ಧನ್ಯವಾದಗಳು.